ಸ್ನೇಹಿತರೆ, ಈ ಫರ್ಮೆಂಟೆಡ್ ಫುಡ್ ಒದಗಿಸಿದ ಆಹಾರ ಅನ್ನೋದು ಇದೆಲ್ಲ ನಮ್ಮ ಪ್ರಾಚೀನ ಪ್ರಾಚೀನ ಭಾರತದಲ್ಲಿ ತುಂಬಾ ಪ್ರತಿಯೊಬ್ಬರು ಎಷ್ಟೋ ಸೇವನೆ ಮಾಡ್ತಾ ಇದ್ರು. ಇಂಥ ಆಹಾರವೇ ಸೇವನೆ ಮಾಡ್ತಾ ಇದ್ರು. ಅವರೆಲ್ಲ ಪ್ರತಿಯೊಬ್ಬರು ತುಂಬಾ ಆರೋಗ್ಯವಾಗಿದ್ರು. ಅಂದ್ರೆ ನಮ್ಮ ಪೂರ್ವಿಕರು ಯಾರೇ ತಗೊಳ್ಳಿ, ನಮ್ಮ ಅಜ್ಜಿ ಆಗ್ಬೋದು, ತಾತೆ ಆಗ್ಬೋದು, ಅವರೆಲ್ಲ ಇಂಥ ಆಹಾರನೇ ತಿಂತಾ ಇದ್ರು. ಅಂದ್ರೆ ಏನು ಈ ಆಹಾರ ವಿಶಿಷ್ಟತೆ ಏನು? ಈ ಆಹಾರದ ವಿಶಿಷ್ಟತೆ ಏನು? ಅದರಿಂದ ಏನು ಪ್ರಯೋಜನಗಳಿರ್ತದೆ ಅಂದ್ರೆ ಬಹಳಷ್ಟು ಎಷ್ಟೋ ಪ್ರಯೋಜನಗಳಿದೆ. ಮತ್ತೆ ನಮ್ಮ ಆರೋಗ್ಯ ಅಂದ್ರೆ ನಮ್ಮ ನಿರೋಧಕ ವ್ಯವಸ್ಥೆ ಏನಿದೆಯೋ, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಅಂದ್ರೆ ಖಂಡಿತವಾಗಿ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಲ್ಲ, ಆ ಇಮ್ಯುನಿಟಿ ಪವರ್ನ ಯಾವ ತರ ಕಾಪಾಡತ್ತೆ ಅಂತ ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ಇಷ್ಟುವರೆಗೂ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ನವೀನ ಮಾಡರ್ನ್ ಪ್ರಪಂಚದಲ್ಲಿ, ಆಧುನಿಕ ಯುಗದಲ್ಲಿ ಏನ್ ಮಾಡ್ತಾ ಇದೀವಿ, ಆಧುನಿಕ ಕಾಲದಲ್ಲಿ ಯಾವುದೇ ಇಂಥ ಆಹಾರ ಯಾರೇ ತಿನ್ನಕ್ ಹೋಗ್ತಾ ಇಲ್ಲ. ಪ್ರತಿಯೊಂದು ಕುಕ್ಡ್ ಫುಡ್ ಅಂತ ಅಂದ್ರೆ ನಾವು ಚೆನ್ನಾಗಿ ಚೆನ್ನಾಗಿ ಕುಕ್ ಮಾಡಿಕೊಂಡು ಫುಡ್ ತಿಂತಾ ಇರ್ತೀವಿ. ಅವಾಗ ಏನಾಗ್ತದೆ, ಅಂತ ಕುಕ್ಡ್ ಫುಡ್ ಅಲ್ಲಿ ನೀವ್ ಹೇಳ್ಬೇಕಂದ್ರೆ ಯಾವುದೇ ಪೋಷಕಾಂಶಗಳು ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಅದನ್ನು ಎಷ್ಟೋ ಟೆಂಪರೇಚರ್ ಅಲ್ಲಿ, ಹೈ ಟೆಂಪರೇಚರ್ ಅಲ್ಲಿ ಕುಕ್ ಮಾಡ್ತೀವಿ. ಮತ್ತೆ ಅದನ್ನ ನಾವು ಸೇವನೆ ಮಾಡಕ್ ಹೋದ್ರೆ ಖಂಡಿತವಾಗಿ ಅದರಲ್ಲಿ ಸಿಗುವಂತ ಪೋಷಕಾಂಶಗಳು ಕಡಿಮೆ ಇರುತ್ತೆ. ಆಯ್ತಾ? ಸೊ ಅದಕ್ಕೋಸ್ಕರ ಅದೊಂದೇ ಅಲ್ಲ, ಯಾವುದೇ ನಮ್ಮ ದೇಹ ಒಳಗಡೆ ರೋಗ ನಿರೋಧಕ ಶಕ್ತಿನ ಕಾಪಾಡೋದು ಯಾರಂದ್ರೆ ನಮ್ಮ ದೇಹ ಒಳಗಡೆ, ನಮ್ಮ ಜೀರ್ಣ ವ್ಯವಸ್ಥೆ ಒಳಗಡೆ ರೋಗ ನಿರೋಧಕ ಶಕ್ತಿನ ಕಾಪಾಡೋದು, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದಂಥದ್ದು ಏನಪ್ಪಾ ಅಂದ್ರೆ ಪ್ರೊಯೋಬ್ಯಾಟಿಕ್ಸ್ ಅಂತೈತಿ. ಪ್ರೊಯೋಬ್ಯಾಟಿಕ್ಸ್ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ. ಈ ಒಳ್ಳೆ ಬ್ಯಾಕ್ಟೀರಿಯಾ ಅನ್ನೋದು ಎಲ್ಲಿರ್ತದೆ? ನಮ್ಮ ದೇಹ ಒಳಗಡೆ, ನಮ್ಮ ಜೀರ್ಣಾಶಯ ಒಳಗಡೆ, ನಮ್ಮ ಕರ್ಲು ಒಳಗಡೆ, ಸಣ್ಣ ಕರ್ಲು ಮತ್ತೆ ಸಣ್ಣ ಕರ್ಲು ಒಳಗಡೆ ಇರ್ತದೆ. ಸೊ ಇದೆಲ್ಲಾನು ನಾವು ಏನ್ ಮಾಡ್ಕೋಬೇಕು, ಯಾವಾಗ್ಲೂ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಯಾವಾಗ್ಲೂ ಅದನ್ನು ವೃದ್ಧಿ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ಯಾವ ತರ ಪದ್ಧತಿಗಳು ಏನಿದೆ ಅಂದ್ರೆ, ಈ ನಾರ್ಮಲ್ ಆಹಾರ ಪದಾರ್ಥ ನಾವು ಪ್ರತಿದಿನ ತಿಂತಾ ಇರ್ತೀವಿ. ಅಂದ್ರೆ ಪ್ರತಿದಿನ ನಾವು ಏನ್ ಸೇವನೆ ಮಾಡ್ತೀವೋ ಈ ಆಹಾರ ಪದಾರ್ಥಗಳು, ಯಾವುದೇ ಒಂದು ರೈಸ್ ಆಗ್ಲಿ, ಗೋಧಿ ಆಗ್ಲಿ, ಇನ್ನೊಂದು ತರಕಾರಿಗಳು, ಇದೆಲ್ಲ ಯಾವ್ದಾವ್ದು ನಾವು ಕುಕ್ ಮಾಡ್ಕೋತೀವಿ, ಚೆನ್ನಾಗಿ ಬಯಸಿ ತಿಂತೀವಲ್ಲ, ಅವಾಗ ಏನಾಗ್ತದೆ ಗೊತ್ತಾ? ಆ ಚೆನ್ನಾಗಿ ಕುದಿಸಿ ಯಾವ್ದು ಆಹಾರ ಸೇವನೆ ಮಾಡ್ತೀವೋ ಅದ್ರ ಹೊರಗಡೆ ಬ್ಯಾಕ್ಟೀರಿಯಾ ಇರತ್ತೆ. ಅದರಿಂದ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡಕ್ಕೆ ಚಾನ್ಸೇ ಇಲ್ಲ ನೋಡಿ. ಸೊ ಅದರಿಂದ ಯಾವುದೇ ಆತರ ನೀವು ಯಾವುದೇ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ನಾವು ತಿಂತೀವಲ್ಲ ಆಹಾರ, ಅದರಿಂದ ನಿಮ್ಗೆ ಒಳ್ಳೆ ಬ್ಯಾಕ್ಟೀರಿಯಾ ಸಿಗುವಂತ ಅವಕಾಶ ಇಲ್ಲ. ಯಾವಾಗ ಒಳ್ಳೆ ಬ್ಯಾಕ್ಟೀರಿಯಾ ಸಿಗಲ್ಲೋ, ಯಾವ ಒಳ್ಳೆ ಬ್ಯಾಕ್ಟೀರಿಯಾ ನಿಮ್ಮ ಜೀರ್ಣಾಶಯ ಒಳಗಡೆ ಅದು ವೃದ್ಧಿ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಏನಾಗ್ತದೆ ಗೊತ್ತಾ? ನಿಮ್ಮ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಪವರ್, ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ತೀವಿ, ಹೌದಾ? ಯಾವುದೇ ರೋಗ ಬರಬಾರ್ದು ಅಂದ್ರೆ, ದೇಹಕ್ಕೆ ಯಾವುದೇ ರೋಗ ಬರಬಾರ್ದು ಅಂದ್ರೆ ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಇರಬೇಕು. ಆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಂಡಕ್ಕೆ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಪ್ರಧಾನ ಕಾರಣ ಆಗತ್ತೆ. ಅದು ಬಿಟ್ಟು ಯಾವುದೇ ಇಲ್ಲ ಸ್ನೇಹಿತರೆ. ಯಾವುದೇ ಆಹಾರ ತಿನ್ನಿ, ನೀವು ಆಹಾರ ತಿನ್ನೋದ್ರಿಂದ ಬರೋದು ಪೋಷಕಾಂಶಗಳು ಮತ್ತೆ ಒಳ್ಳೆ ಬ್ಯಾಕ್ಟೀರಿಯಾ, ಈ ಎರಡೇ. ಸೊ ಒಳ್ಳೆ ಪೋಷಕಾಂಶಗಳು ನಿಮ್ಗೆ ಬೇಕಾಗತ್ತೆ. ದೇಹ ನಿರ್ಮಿತ ಆಗ್ಬೇಕಂದ್ರೆ ಏನ್ ಬೇಕು? ಒಳ್ಳೆ ವಿಟಮಿನ್ಸ್ ಬೇಕಾಗತ್ತೆ, ಒಳ್ಳೆ ಮಿನರಲ್ಸ್ ಅಂದ್ರೆ ಲವಣಗಳು ಬೇಕಾಗತ್ತೆ, ಎಲ್ಲ ಬೇಕಾಗತ್ತೆ. ಅದು ಎಲ್ಲಿಂದ ಬರ್ತದೆ? ನೀವು ತಿನ್ನೋ ಆಹಾರದಿಂದ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಏನ್ ಬರಬೇಕು ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಬರಬೇಕು. ಈ ಒಳ್ಳೆ ಬ್ಯಾಕ್ಟೀರಿಯಾ ಅನ್ನೋದು ಸಿಗೋದು ಈ ನಾರ್ಮಲ್ ನಾವು ತಿನ್ನುವಂತ ಆಹಾರ ಪದಾರ್ಥದಲ್ಲಿ ಖಂಡಿತವಾಗಿ ಸಿಗಲ್ಲ. ಅದಕ್ಕೆ ಈಗ ಏನಾಗ್ತದೆ ನೋಡಿ, ಪ್ರತಿಯೊಬ್ಬರಿಗೂ ಇಮ್ಯುನಿಟಿ ಕಡಿಮೆ ಆಗಿದೆ. ಯಾವ ತರ ಗೊತ್ತಾಯ್ತು? ಈ ಮಧ್ಯದಲ್ಲಿ ಬಂದಿರುವಂತ ಕರೋನಾ ನೋಡಿದ್ರೆ ಏನಾಗ್ತು? ಕರೋನಾ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಒಂದು ಅರ್ಥ ಆಗಿರೋದು, ಎಷ್ಟೋ ಜನಕ್ಕೆ ಆಲ್ಮೋಸ್ಟ್ ಒಂದು 70 to 80% ಪೀಪಲ್ಗೆ, 70 to 80% ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ ಈ ಕರೋನಾದಿಂದ ನಿಜವಾಗಿ ತುಂಬಾ ನೋವು ಅನುಭವಿಸಿದ್ದಾರೆ. ಅಂದ್ರೆ ಯಾಕತ್ರ ಆಗಿತ್ತು ಅಂತಂದ್ರೆ, ಅವ್ರ ಒಳಗಡೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇದೆ, ಇಮ್ಯುನಿಟಿ ಪವರ್ ಕಡಿಮೆ ಇದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗಿದ್ದಕ್ಕೆ ಅಷ್ಟೆಲ್ಲ ಅವರು ಸಫರ್ ಆಗಿದ್ದಾರೆ ಪ್ರತಿಯೊಬ್ಬರು ಸ್ನೇಹಿತರೆ. ಸೊ ಆತರ ಯಾವುದೇ ಕಾಯಿಲೆಗಳು ಬರ್ಲಿ, ಈ ತರ ವೈರಸ್ ಬರ್ಲಿ, ಇನ್ನೂ ಬ್ಯಾಕ್ಟೀರಿಯಾ ಬರ್ಲಿ, ನಾವು ತಡ್ಕೊಳ್ಬೇಕಂದ್ರೆ ಏನ್ ಬೇಕಾಗಿದೆ? ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬೇಕು, ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್ ಬೇಕು. ಅದಕ್ಕೋಸ್ಕರ ಅದು ಒಳ್ಳೆ ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್ ಡೆವಲಪ್ ಮಾಡ್ಕೋಬೇಕಂದ್ರೆ ನಾವು ಇಂಥ ಆಹಾರ ಪದಾರ್ಥದಲ್ಲಿ ಸೇವನೆ ಮಾಡಬೇಕು. ಕುದಿಸಿದ ಆಹಾರಗಳು ಸೇವನೆ ಮಾಡಲೇಬೇಕು. ಫರ್ಮೆಂಟೆಡ್ ಫುಡ್ಸ್ ದಯವಿಟ್ಟು ಇವತ್ತಿಂದ ಇದು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ. ಇಷ್ಟುವರೆಗೂ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಬಿಟ್ಬಿಡಿ. ಇಷ್ಟುವರೆಗೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಷ್ಟೋ ಅಂದ್ರೆ ನಮ್ಗೆ ಆ ಅಜ್ಞಾನದಿಂದ ಜೀವನ ಮಾಡ್ಕೊಂಡು ಬಂದಿದ್ವಿ. ಈಗ ಜ್ಞಾನ ತಿಳ್ಕೊಂತಾ ಇದೆ. ಇವತ್ತಿನ ಕಾರ್ಯಕ್ರಮದಿಂದ ಈ ಜ್ಞಾನ ತಿಳ್ಕೊಂತ ಇರುವಾಗ ಖಂಡಿತವಾಗಿ ನೀವು ಇದು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೆ ಫಲಿತಾಂಶಗಳು ಸಿಗತ್ತೆ. ದಿನ ನಿಮ್ಗೆ ಇಷ್ಟು ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗ್ತಾ ಏನಾಗ್ತದೆ ಗೊತ್ತಾ? ಯಾವುದೇ ರೋಗ ಇರ್ಲಿ, ಆ ರೋಗ ಹೊರಟೋಗ್ತದೆ. ಆ ರೋಗ ನಿಮ್ ಜೊತೆಗೆ ಇರಲ್ಲ. ಯಾಕಂದ್ರೆ ನಿಮ್ಮ ಒಳಗಡೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಯ್ತು, ಇಮ್ಯುನಿಟಿ ಪವರ್ ಜಾಸ್ತಿ ಆಯ್ತು. ಅದ್ರ ಮೇಲೆ, ಆ ರೋಗ ಮೇಲೆ ಹೋರಾಡುವಂತ ಶಕ್ತಿ ನಿಮ್ಗೆ ಸಿಗತ್ತೆ.
ಆ ಹೋರಾಡಕ್ಕೆ ಶಕ್ತಿ ಬೇಕಲ್ಲ, ಆ ಶಕ್ತಿ ನಿಮ್ಮ ರೋಗ ನಿರೋಧಕ ಶಕ್ತಿ ಅಂದ್ರೆ ಈ ಇಮ್ಯುನಿಟಿ ಪವರ್ ಕೊಡುತ್ತೆ. ಅದಕ್ಕೋಸ್ಕರ ಇದು ನೀವು ಇವತ್ತಿಂದ ಅಳವಡಿಸ್ಕೊಳ್ಳಿ. ನೋಡಿ, ಈ ಸಿರಿದ ಇಂಥ ಒಳ್ಳೆ ಬ್ಯಾಕ್ಟೀರಿಯಾ ಅನ್ನೋದು ಈ ತಂದು ಕೊಡ್ತದೆ ಸ್ನೇಹಿತರೆ. ಆರೋಗ್ಯವಂತರು ಆದ್ರು ಅಂದ್ರೆ ಅನಾರೋಗ್ಯವಂತರು ಪ್ರತಿದಿನ ತಿನ್ಬೋದು, ಪ್ರತಿದಿನ ಈ ತರ ಕುಡಿಯುವ ಅಂದ್ರೆ ಇದು ಯಾವ ತರ ಇರ್ತದೆ ಅಂದ್ರೆ, ಈ ಒದಗಿಸಿದ ಆಹಾರ ಅನ್ನೋದು ಸ್ನೇಹಿತರೆ ಇದು ಗಂಜಿ ತರ, ಒಂದು ಅಂಬಲಿ ರೂಪದಲ್ಲಿ ಸೇವಿಸ್ತೀವಿ. ಅರ್ಥ ಆಯ್ತಾ? ಈ ಉದಿಸಿದ ಆಹಾರ ಅನ್ನೋದು ಒಳ್ಳೆ ಬ್ಯಾಕ್ಟೀರಿಯಾ, ಆರೋಗ್ಯ ಬ್ಯಾಕ್ಟೀರಿಯಾ ಖಂಡಿತವಾಗಿ ಕೊಡುತ್ತೆ. ಆಮೇಲೆ ನಿಮ್ಮ ಜೀರ್ಣಕ್ರಿಯೆನೂ ಅಷ್ಟೇ, ಒಳ್ಳೆ ಜೀರ್ಣಕ್ರಿಯೆನು ಮಾಡ್ಬೇಕಂದ್ರೂ ಈ ಒದಗಿಸಿದ ಆಹಾರಗಳು ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೂ ಒದಗಿಸಿದ ಈ ಆಹಾರಕ್ಕೆ ಪರ್ಮನೆಂಟ್ ಫುಡ್ಸ್ಗೆ ಏನಾಗ್ತದೆ, ಇದೊಂಥರ ಲಿಕ್ವಿಡ್ ತರ ಇರ್ತದೆ, ಅಂಬಲಿ ತರ. ಓಕೆ, ಇದೇನು ಪೂರ್ತಿ ಘನ ಪದಾರ್ಥ ಅಲ್ಲ, ಅಂಬಲಿ ತರ ಇರ್ತದೆ, ಲಿಕ್ವಿಡ್ ತರ, ಗಂಜಿ ತರ ಇರ್ತದೆ ಸ್ನೇಹಿತರೆ. ಆದ್ರೆ ಇದನ್ನು ತಯಾರು ಮಾಡಿಸ್ಕೊಳ್ಳೋದು ಎಲ್ಲಾ ವಿಧಾನಗಳು, ಸೊ ಅದೆಲ್ಲ ನಾವು ಸಪರೇಟ್ ಆಗಿ ನಿಮ್ಗೆ ಒಂದು ವಿಡಿಯೋ ತಲುಪಿಸಕ್ಕಾಗತ್ತೆ. ಅದು ಸಪರೇಟ್ ಆಗಿ ಇರಲಿ. ಅಟ್ಲೀಸ್ಟ್ ಇವತ್ತು ಇಂಟ್ರೊಡಕ್ಷನ್ ಅಂದ್ರೆ ಏನಿದು, ಏನು ಹೆಲ್ಪ್ ಆಗುತ್ತೆ, ಯಾವ ತರ ಇರುತ್ತೆ, ಸೊ ಇದ್ರ ಬಗ್ಗೆ ಏನು ಮಾಹಿತಿ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ಯಾವ ತರ ತಯಾರು ಮಾಡೋದು ಅನ್ನೋದು ಅದು ಸಪರೇಟ್ ಪದ್ಧತಿ, ಅದು ಒಂದು ಸಪರೇಟ್ ಕ್ಲಾಸ್ ಆಗತ್ತೆ ಅದು. ಸೊ ಅದ ದೊಡ್ಡ ಲೆಂತಿ ಕ್ಲಾಸ್ ಆಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ನಿಮ್ಗೆ ಅದೆಲ್ಲ ತಿಳ್ಕೊಡಕ್ಕೆ ಸುಲಭವಾಗಿ ಒಂದು ವಿಡಿಯೋ ಕಲ್ಸ್ಕೊಡ್ತೀವಿ. ಈ ಕಾರ್ಯಕ್ರಮ ಆದ್ಮೇಲೆ ಖಂಡಿತವಾಗಿ ನೀವು ಆ ವಿಡಿಯೋ ಪ್ರಕಾರ ನೀವು ತಯಾರು ಮಾಡ್ಕೊಳ್ಳೋದು ಅಷ್ಟು ಸುಲಭ ಆಗತ್ತೆ. ಸ್ನೇಹಿತರೆ, ಇನ್ನೊಂದು ಆರೋಗ್ಯವಂತರು ಆದ್ರೂ ಇದು ಅನಾರೋಗ್ಯವಂತರು ಮಾತ್ರ ತಗೋಬೇಕಂತಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಅನಾರೋಗ್ಯವಂತರು ತಗೊಂಡ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಜೀರ್ಣ ಶಕ್ತಿ, ಪಚನ ಅನ್ನೋದು ಚೆನ್ನಾಗಾಗ್ತದೆ ಈ ಒದಗಿಸಿದ ಆಹಾರದಿಂದ, ಫರ್ಮೆಂಟೆಡ್ ಫುಡ್ಸ್ ಇಂದ. ಮತ್ತೆ ಇನ್ನು ಏನಾಗ್ತದೆ, ಅದು ಒಳ್ಳೆ ಬ್ಯಾಕ್ಟೀರಿಯಾ ಬರುತ್ತೆ ಅವ್ರಿಗೆ. ಆಯ್ತು. ಮತ್ತೆ ಆರೋಗ್ಯವಂತರು ಏನ್ ಮಾಡ್ಬೇಕು, ವಾರಕ್ಕೆ ಅಥವಾ ಎರಡು ಬಾರಿ ಅಂದ್ರೆ ವಾರಕ್ಕೊಂದ್ಸರಿ ಇಲ್ಲ 2 ಸಾರಿ ಈ ಸಿರಿಧಾನ್ಯದಿಂದ ಬಂದಿರುವಂತಹ ಗಂಜಿಯ ರೂಪದಲ್ಲಿ ಸೇವಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಿರಿಧಾನ್ಯದೊಂದಿಗೆ ತಯಾರಿಸಿದ ಗಂಜಿ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಆಗ್ತದೆ. ಇದನ್ನು ಕುಡಿದ ನಂತರ ಅದರಲ್ಲಿರುವಂತಹ ಉತ್ತಮ ಬ್ಯಾಕ್ಟೀರಿಯಾಗಳು ನಮ್ಮ ಕರ್ಲ್ ಒಳಗಡೆ ಏನಾಗ್ತದೆ, ಸಹಜೀವನವನ್ನು ನಡೆಸ್ತದೆ. ಆ ಕರ್ಲಲ್ಲಿರುವಂತಹ ಅವರ ಉಪಸ್ಥಿತಿ ಎಲ್ಲ ಅದ್ಭುತವಾದ ಜೈವಿಕ ರಾಸಾಯನಿಕ ಪ್ರತಿಕ್ರಿಯೆಗಳು ನಡೆಸ್ಕೊಡ್ತದೆ. ಓಕೆ, ಅಷ್ಟು ಒಳ್ಳೇದಾಗ್ತದೆ. ಅಂದ್ರೆ ಎಲ್ಲ ನಮ್ಮ ದೇಹ ಒಳಗಡೆ ಎಲ್ಲಾ ಜೈವಿಕ ರಾಸಾಯನಿಕ ಕ್ರಿಯೆಗಳಿದೆಯಲ್ಲ, ಆ ಜೈವಿಕ ರಾಸಾಯನಿಕ ಕ್ರಿಯೆ ಎಲ್ಲ ಚೆನ್ನಾಗಿ ನಡ್ಸ್ಕೋಬೇಕಂದ್ರೆ ಈ ಸಿರಿಧಾನ್ಯದಿಂದ ಅಂದ್ರೆ ಈ ಒದಗಿಸಿದ ಆಹಾರಗಳು ಅಷ್ಟೇ ನಾವು ಮಾಡ್ಕೊಳ್ಳೋದು ಸಿರಿಧಾನ್ಯಗಳಿಂದನೇ. ಆದ್ರೆ ಬೇರೆದಿಂದ ಅಂದ್ರೆ ಬೇರೆದು ಒಂದು ರೈಸ್, ವೈಟ್ ರೈಸು ಇಲ್ಲಾಂದ್ರೆ ಬ್ರೌನ್ ರೈಸು ಈ ತರ ಇರ್ತದೆ, ಅದೆಲ್ಲ ಮಾಡ್ಕೋಬಹುದು. ಬಟ್ ಅದಕ್ಕಿಂತ ಸಿರಿಧಾನ್ಯಗಳು ತುಂಬಾ ಒಳ್ಳೆಯದು. ಯಾಕಂದ್ರೆ ಸಿರಿಧಾನ್ಯಗಳ ಒಳಗಡೆ ಏನಿದೆ, ಹೆಚ್ಚು ನಾರ ಪದಾರ್ಥ ಇದೆ, ಹೆಚ್ಚು ಪೋಷಕಾಂಶಗಳಿದೆ. ಅದಕ್ಕೋಸ್ಕರ ನೀವು ಒದಗಿಸಿದ ಆಹಾರ ಸಿರಿಧಾನ್ಯದಿಂದ ಮಾತ್ರ ಮಾಡ್ಕೊಳ್ಳಿ. ಸಿರಿಧಾನ್ಯದಲ್ಲಿ ಒಂದು ಐದು ತರ ಸಿರಿಧಾನ್ಯಗಳಿದೆ. ಇಲ್ಲ ಅಂದ್ರೆ ಒಂದು ಸಜ್ಜೆ ಇದೆ, ರಾಗಿ ಇದೆ, ಇಂಥದೆಲ್ಲ ತಗೊಂಡು ಅದರಿಂದ ಮಾಡ್ಕೊಳ್ಳುವಂತ ಈ ಒದಗಿಸಿದ ಆಹಾರ ತುಂಬಾ ಚೆನ್ನಾಗಾಗ್ತದೆ. ಆಮೇಲೆ ನಮ್ಮ ದೇಹದ ಪ್ರತಿರಕ್ಷೆಯನ್ನು ಹೆಚ್ಚಿಸ್ತದೆ. ಈಗಾಗಲೇ ಹೇಳ್ಕೊಂಡಿದ್ವಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಇಲ್ಲ ಅಂದ್ರೆ ದೇಹದ ಪ್ರತಿರಕ್ಷೆಯನ್ನು ಕಾಪಾಡುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ತುಂಬಾ ಒಳ್ಳೆಯದು. ಈಗ ಇನ್ನೊಂದು ನೋಡಿ, ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳನ್ನು ಗುಣಪಡಿಸಲು ಸಹ ಇದು ಮಾಡತ್ತೆ. ಅಂದ್ರೆ ಈ ಮಾರಣಾಂತಿಕ ಕಾಯಿಲೆಗಳು ಇಂಥದ್ದು ಯಾವ್ದಿದ್ರು, ಡಯಾಬಿಟಿಸ್ ಆಗ್ಬೋದು, BP ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಇದೆಲ್ಲಾನು ನಿಜವಾಗಿ ಪರಿಹಾರ ಕೊಡಕ್ಕೆ ಈ ಒದಗಿಸಿದ ಆಹಾರದಲ್ಲಿ ಒಳ್ಳೆ ಒಂದು ಶಕ್ತಿ ಇದೆ ಸ್ನೇಹಿತರೆ. ಇದು ನಾವು ಪಾಲನೆ ಮಾಡೋಣ. ಮತ್ತೆ ಈ ಒದಗಿಸಿದ ಈ ಗಂಜಿಯಲ್ಲಿ, ಅಂಬಲಿಯಲ್ಲಿ ವಿಟಮಿನ್ B12 ಉತ್ತಮವಾಗಿ ಸಿಗತ್ತೆ ಸ್ನೇಹಿತರೆ. ಅಂದ್ರೆ ಈ ಒದಗಿಸಿದ ಗಂಜಿ ಕುಡಿದ್ರೆ ಏನಾಗ್ತದೆ, ಈ ಗಂಜಿ ನಾವು ಸೇವನೆ ಮಾಡಿದ್ರೆ ಸ್ನೇಹಿತರೆ, ಇದು ನಮ್ಮ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ತಂದು ಕೊಡ್ತದೆ. ಅಂದ್ರೆ ನಾನು ಈಗಾಗಲೇ ಹೇಳಿದ್ನಿ, ಪ್ರೋಬಯಾಟಿಕ್ ಅಂತ ಹೇಳ್ತೀವಿ, ಪ್ರೋಬಯಾಟಿಕ್ ಅಂತ ಕರಿತೀವಿ. ಆದ್ರೆ ಒಳ್ಳೆ ಬ್ಯಾಕ್ಟೀರಿಯಾನು, ಪಾಸಿಟಿವ್ ಬ್ಯಾಕ್ಟೀರಿಯಾ ನಮ್ಮ ಒಳಗಡೆ ಹೆಚ್ಚು ಮಾಡಿದಕ್ಕೋಸ್ಕರ ಏನಾಗ್ತದೆ, ಆ ಬ್ಯಾಕ್ಟೀರಿಯಾ ಏನಾಗ್ತದೆ, ನಮ್ಮ ಸಣ್ಣ ಕರ್ಲ್ ಒಳಗಡೆ ಹೋಗಿ ಅದು ಈ B12 ಅಂತಾನು ತಯಾರು ಮಾಡ್ಕೊಳ್ತದೆ. ಈ B12 ತಯಾರು ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾ, ಪಾಸಿಟಿವ್ ಬ್ಯಾಕ್ಟೀರಿಯಾ. ನಮ್ಮ ಜೀರ್ಣಕೋಶ ಒಳಗಡೆ ಯಾವುದೇ ಒಳ್ಳೆ ಬ್ಯಾಕ್ಟೀರಿಯಾ ಈ ಆಹಾರ ಪದಾರ್ಥದಿಂದ ಬರ್ತದೋ ಆ ಬ್ಯಾಕ್ಟೀರಿಯಾ ತಾನಂತ ಅದೇ ರೆಡಿ ಮಾಡ್ಕೊಂತದೆ. B12 ನೀವು ಆಚೆ ಕಡೆಯಿಂದ ಕೊಡೋ ಅವಕಾಶನೇ ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಷ್ಟೋ ಜನ B12 ವಿಟಮಿನ್ ಡಿಫಿಷಿಯನ್ಸಿ ಅಂತ ಸಫರ್ ಆಗ್ತಾ ಇರ್ತಾರೆ.
ಸೊ ಅನುಭವಿಸ್ತಾ ಇರ್ತಾರೆ. ಅದರಿಂದ ಅದಕ್ಕೇನೋ ಇಂಜೆಕ್ಷನ್ ತಗೊಂಡು ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡು ಮಾಡ್ತಾ ಇರ್ತಾರೆ. ಅದೇನು ಮಾಡಕ್ ಹೋಗ್ಬಿಡಿ. ಇಂಥದ್ದು ಅಂಬಲಿ ತಯಾರು ಮಾಡಿಕೊಂಡು, ಗಂಜಿ ತಯಾರು ಮಾಡಿಕೊಂಡು ಖಂಡಿತವಾಗಿ ನೀವು ಇದು ಸೇವನೆ ಮಾಡಿ, ನಿಮಗೆ B12 ವಿಟಮಿನ್ ಅತಿ ಹೆಚ್ಚು ಪರಿಣಾಮದಲ್ಲಿ ನಿಮ್ಮ ದೇಹಕ್ಕೆ ಸೇರತ್ತೆ. ಸೊ ಯಾವುದೇ ಬೇರೆ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ತಗೊಂಡು ಹೋಗ್ಬಿಡಿ. ಸೊ ಇದು ಒಳ್ಳೆ ಆಹಾರ. ಇದು ನಾವು ಪ್ರಾಚೀನ ಕಾಲದಿಂದ ನಡ್ಸ್ಕೊಂಡು ಬಂತಾರಂತ ಆಹಾರ ಪದ್ಧತಿ. ಇದು ನಾವು ಮರ್ತು ಬಿಟ್ಟಿದ್ವಿ. ಈಗ ನೆನಪು ಮಾಡಿಕೊಂಡು ಇವತ್ತಿನಿಂದ ನಾವು ಶುರು ಮಾಡಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಆಮೇಲೆ ನೋಡಿ, ಸಾವಿರಾರು ವರ್ಷಗಳಿಂದ ಇಡೀ ಮಾನವ ಕುಲ ಈ ರೂಪದಲ್ಲಿ ಮಾತ್ರ ಆಹಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಈ ತರ ಗಂಜಿ ರೂಪ ಮತ್ತೆ ಅಂಬಲಿ ರೂಪದಲ್ಲೇ ತಗೊಂತಾ ಇದ್ರು. ನಾವು ಮರ್ತು ಬಿಟ್ಟಿದ್ವಿ. ಅವರು ತಮ್ಮ ಪ್ರದೇಶದಲ್ಲಿ ಲಭ್ಯ ಇರುವ ಧಾನ್ಯಗಳನ್ನು ತಿಂತಾ ಇದ್ರು. ಅವರು ಅದನ್ನು ನೆನೆಸಿ ಅದೊಂದಿಗೆ ಗಂಜಿ ತಯಾರಿಸ್ಕೊಂಡು ತಿಂತಾ ಇದ್ರು. ಅಂದ್ರೆ ಅದನ್ನೇನ್ ಮಾಡ್ತಾರೆ, ಈ ಯಾವ್ದೇ ಧಾನ್ಯ ಇರ್ಲಿ, ಆ ಧಾನ್ಯ ಏನ್ ಮಾಡ್ಬೇಕು, ನಾವು ಚೆನ್ನಾಗಿ ನೆನೆಸ್ಬೇಕು. ಆಮೇಲೆ ಅದು ಕುದಿಸ್ಬೇಕು. ಆಮೇಲೆ ಅದನ್ನು ತಗೊಂಡು ಮತ್ತೆ ಈ ನೀರಲ್ಲಿ ಚೆನ್ನಾಗಿ ನೆನೆಸಿ ಅದಾದ್ಮೇಲೆ ಅದರಿಂದ ಮಾಡ್ಕೊಂಡೋದೇ ಗಂಜಿ ಅಂಬಲಿ ಅಂತ ಕರಿತೀವಿ. ಅದು ಯಾವ್ದು ಪದ್ಧತಿ, ಯಾವ ತರ ಅನ್ನೋದು ನಾನು ವಿಡಿಯೋ ಕಲಿಸ್ತೀನಿ, ದಯವಿಟ್ಟು ಪಾಲನೆ ಮಾಡಿ. ಈ ಧಾನ್ಯವನ್ನು ನೆನೆಸಿದಾಗ ಏನಾಗ್ತದೆ ಗೊತ್ತಾ, ಅವು ಹುದುಗುತ್ತವ ಮತ್ತು ಉತ್ತಮ ಬ್ಯಾಕ್ಟೀರಿಯಾಗಳು ಪ್ರೋಬಯಾಟಿಕ್ ಅಂತ ಆಗ್ತದಲ್ಲ, ಅದೆಲ್ಲ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಇದರಿಂದನೇ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ಇದಕ್ಕಿರುವಂತ ಪ್ರಾಮುಖ್ಯತೆ, ಯಾವಾಗ ನಾವು ಚೆನ್ನಾಗಿ ಉದುಗುತ್ತೇವೋ ಅವಾಗ ಉತ್ತಮ ಬ್ಯಾಕ್ಟೀರಿಯಾ ಅದ್ರ ಒಳಗಡೆನೆ ಆ ಧಾನ್ಯ ಯಾವ್ದಿದೆಯೋ ನೆನೆಸಿರ್ತೀವಿ. ಮತ್ತೆ ನೆನೆಸಿದ ಮೇಲೆ ಅದು ಕುಕ್ ಮಾಡಿ, ಅಂದ್ರೆ ಮತ್ತೆ ಅದು ಕುದಿಸಿ ಅದಾದ್ಮೇಲೆ ಮತ್ತೆ ನೀರು ಒಳಗಡೆ ಚೆನ್ನಾಗಿ ಉದುಗುತ್ತುವಾಗ ಖಂಡಿತವಾಗಿ ಒಳ್ಳೆ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತಾ ಬರ್ತದೆ. ಸೊ ಈ ತರ ನಾವು ಈ ಧಾನ್ಯದಿಂದ ಈ ಒಳ್ಳೆ ಬ್ಯಾಕ್ಟೀರಿಯಾ ನಾವು ಸಹಾಯ ಮಾಡುತ್ತೆ. ನಮ್ಮ ಮಾನವ ದೇಹದಲ್ಲಿ ಎಲಿಮೆಂಟರಿ ಕಾಲುವೆ ಕೆಲದ ಸಾವಿರಾರು ವರ್ಷಗಳಿಂದ ಗ್ರೂಯಲ್ ಅಂದ್ರೆ ಉದುಗಿಸಿದ ಗಂಜಿ ರೂಪದಲ್ಲಿ ಆಹಾರವನ್ನು ಸೇವಿಸಲು ಅಳವಡಿಸಿಕೊಂಡಿದೆ. ಅಂದ್ರೆ ನಮ್ಮ ಆಹಾರ ನಾಳ ಇದೆ ಇಲ್ಲಿ. ಆಹಾರ ನಾಳ ಅಂದ್ರೆ ಫುಡ್ ಚಾನಲ್ ಅಂತ ಇರ್ತೀವಿ, ಎಲಿಮೆಂಟರಿ ಚೈನಲ್. ಈ ಎಲಿಮೆಂಟರಿ ಚಾನಲ್ ಏನಾಗಿದೆ ಗೊತ್ತಾ, ನಮ್ಮ ಪೂರ್ವಿಕರಿಂದ ನಮ್ಮ ಅಜ್ಜಿ ತಾತೆ ಎಲ್ಲಾರು ಇಂಥ ಆಹಾರನೇ ಸೇವನೆ ಮಾಡ್ತಾ ಇದ್ರು. ಯಾವುದೇ ಈ ತರ ಈಗ ಚೆನ್ನಾಗ ಕುಕ್ ಮಾಡಿ ಅದಕ್ಕೆ ಏನೇನೋ ಮಸಾಲೆಗಳು ಅದು ಇದು ಎಲ್ಲ ಆಡ್ ಮಾಡ್ಕೊಂಡು ಸ್ನೇಹಿತರೆ, ಅದೆಲ್ಲ ನಾವು ಈಗ ತಿಂತಾ ಇದ್ವಿ. ಮುಂಚಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಇಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಅವ್ರು ಇಂಥ ಆಹಾರಗಳೇ ಅಂದ್ರೆ ಅಂಬಲಿ ತರನೇ ಮಾಡ್ಕೊತಾ ಇದ್ರು. ಪ್ರತಿಯೊಂದು ಧಾನ್ಯನು ಅಂಬಲಿ ತರ ಮಾಡ್ಕೊಳ್ಳೋದು. ಅಂಬಲಿ ತರ ಮಾಡ್ಕೊಂಡು ಏನ್ ಮಾಡ್ತಾರೆ, ಆ ಅಂಬಲಿ ಜೊತೆಗೆ ಒಳ್ಳೆ ತರಕಾರಿ, ಒಳ್ಳೆ ಇದು ಯಾವ್ದು ನಮ್ಮ ಪಿಕಲ್ಸ್ ಆಗ್ಬೋದು, ಚಟ್ನಿ ಆಗ್ಬೋದು, ಯಾವ್ದೋ ಬೇರೆ ಬೇರೆ ಇದೆಲ್ಲ ನಾವು ಸಾಂಬಾರು ಮತ್ತೆ ಇದೆಲ್ಲ ನಾವು ಆಡ್ ಮಾಡ್ಕೋಬಹುದು. ಇದೆಲ್ಲ ಮಿಕ್ಸ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಅದು ಮಿಶ್ರಮ ಮಾಡ್ಕೊಂಡೆ ನೀವು ಸೇವನೆ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ, ಒಳ್ಳೆ ಟೇಸ್ಟ್ ತಂದು ಕೊಡ್ತದೆ. ಸೊ ಆತರ ಈ ಗಂಜಿಗೆ ಅದೆಲ್ಲ ಆಡ್ ಮಾಡ್ಕೊಂಡ್ರೆ ಆಯ್ತಾ. ಸೊ ಈ ತರ ನಮ್ಮ ಪೂರ್ವಿಕರೆಲ್ಲ ಈ ತರ ನಡ್ಸ್ಕೊಂಡು ಬಂದಿದ್ದಾರೆ. ಅವ್ರ ಆಹಾರ ಪದ್ಧತಿ ಆತರ ನಡ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಒಳಗಡೆನು ಆ ಗುಣಗಳೆಲ್ಲ ಇರ್ತದೆ. ಆ ಗುಣಗಳಂದ್ರೆ ಈ ಆಹಾರ ನಾಳ ಆತರ ತಯಾರಾಗಿದೆ. ಆಹಾರ ಅಂತ ಆಹಾರ ಪದ್ಧತಿಗೆ ಮಾತ್ರ ತಯಾರಾಗಿದೆ. ಬಟ್ ಆದ್ರೆ ನಾವು ಅದೆಲ್ಲ ಮರ್ತು ಬಿಟ್ಟು ಅದೆಲ್ಲ ಪಕ್ಕಿಟ್ಬಿಟ್ಟು ಈಗ ತಗೊಂತಾರಂತ ಒಳ್ಳೆ ಕುಕ್ಡ್ ಫುಡ್ಸ್, ಏನೇನೋ ಮಸಾಲೆಗಳೆಲ್ಲ ತಗೊಂಡು ನಮ್ಮ ಆರೋಗ್ಯ, ನಮ್ಮ ಆಹಾರ, ನಮ್ಮ ಒಳಗಡೆ ನಮ್ಮ ಜೀರ್ಣಾಶಯ ಒಳಗಡೆ ಆರೋಗ್ಯನೇ ಉಂಟಾಗಿದೆ ಸ್ನೇಹಿತರೆ. ಅದು ತೊಂದರೆ ಆಗಿದೆ. ಓಕೆ, ಸೊ ಅದರಿಂದ ನಾವು ಅದೆಲ್ಲ ಸರಿಪಡಿಸ್ಕೊಳ್ಳೋಣ. ಈಗ ನಮ್ಮ ಆಹಾರ ಪದ್ಧತಿಯಲ್ಲಿ ಭಾರಿ ಬದಲಾವಣೆ ಎಷ್ಟೇ ಬಂದಿದ್ರು ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಯಾವಾಗ್ಲೂ ಒಂದೇ ಆಗಿರ್ತದೆ. ಅಂದ್ರೆ ಈಗ ನಾವು ತಂದುಕೊಟ್ಟಿದ್ದಂತ ಎಷ್ಟೋ ಚೇಂಜಸ್ ನಮ್ಮ ಆಹಾರ ವ್ಯವಸ್ಥೆ ಆಹಾರ ಪದ್ಧತಿಯಲ್ಲಿ ಈಗ ನವೀನ ಪದ್ಧತಿಗಳು ಎಷ್ಟೋ ಬಂದಿದೆ ಅಲ್ವಾ. ಏನೇನೋ ಪದಾರ್ಥಗಳು ಸೇವನೆ ಮಾಡ್ತಾ ಇರ್ತೀವಿ. ಅದು ಒಂದು ಈ ತರ ಆ ತರ ಎಲ್ಲ ನಮ್ಮ ಹಳೆ ಆಹಾರ ಪದ್ಧತಿಗಳು ಯಾವ್ದು ಇಲ್ಲ. ಈ ತರ ಗಂಜಿ ಕುಡಿಯೋದು, ಅಂಬಲೆ ಕುಡಿಯೋದು ಯಾವ್ದು ಇಲ್ಲ. ಸೊ ಬೇರೆ ಬೇರೆ ನವೀನ ಪದ್ಧತಿಗಳನ್ನ ನಾವು ಆಹಾರ ಸೇವನೆ ಮಾಡ್ತಾ ಇದೀವಿ. ಎಷ್ಟೇ ಬದಲಾವಣೆ ಬಂದಿದ್ರು ನಮ್ಮ ಜೀರ್ಣ ವ್ಯವಸ್ಥೆ ಒಂದೇ ಆಗಿರ್ತದೆ, ನಮ್ಮ ಎಲಿಮೆಂಟರಿ ಕೆನಾಲ್ ಒಂದೇ ಆಗಿರ್ತದೆ. ಅದು ಸಾವಿರಾರು ವರ್ಷದಿಂದ ಅದಕ್ಕೂ ಆ ಪ್ರಾಕ್ಟೀಸ್ ಇರತ್ತೆ. ಆ ಪ್ರಾಕ್ಟೀಸ್ ನಿಮ್ ಹೊರಗಡೆ ಈಗಾಗಲೇ ಇರತ್ತೆ. ಆದ್ರೆ ನಾವು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅಷ್ಟೇ. ಅದು ಪಾಲನೆ ಮಾಡೋದ್ ಪ್ರಯತ್ನ ಮಾಡಿ, ನಿಮ್ಮ ಪೂರ್ತಿ ಜೀವನನೇ ಬದಲಾವಣೆ ಆಗತ್ತೆ. ನಿಮ್ಮ ಯಾವುದೂ ಅನಾರೋಗ್ಯ ಬರಲ್ಲ. ನೀವು ಈಗ ನಿಮ್ ಕಾಡ್ತಾ ಇರುವಂತ ಎಷ್ಟೇ ಅನಾರೋಗ್ಯ ಪದ್ಧತಿ ಇದ್ರು, ಎಷ್ಟೇ ಅನಾರೋಗ್ಯ ಅಂಶಗಳಿದ್ರು, ರೋಗಗಳಿದ್ರು ಎಲ್ಲ ಹೋಗ್ತದೆ ಸ್ನೇಹಿತರೆ. ಅಷ್ಟು ಪವರ್ಫುಲ್ ಇದು ಯಾವುದು, ಅಂಬಲಿ ಮತ್ತೆ ಒದಗಿಸಿದ ಗ್ರುಯಲ್ ಅಂತ ಕರಿತೀವಿ ಇದು. ಓಕೆ, ಸೊ ಇದ್ರ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಆಹಾರವನ್ನು ಗಂಜಿ ರೂಪದಲ್ಲಿ ತೆಗೆದುಕೊಂಡವರು ಅದು ಸುಲಭವಾಗಿ ಜೀರ್ಣವಾಗತ್ತೆ. ನಾವು ತಗೊಳ್ಳುವಂತ ಈ ಅಂಬಲಿ ಅನ್ನೋದು ಅತಿ ಸುಲಭವಾಗಿ ಜೀರ್ಣವಾಗತ್ತೆ ಸ್ನೇಹಿತರೆ. ಅದರಿಂದ ಎಷ್ಟೋ ಪೋಷಕಾಂಶಗಳು ಅತಿ ವೇಗವಾಗಿ ನಿಮ್ಮ ದೇಹಕ್ಕೆ ಸೇರತ್ತೆ. ಇದು ಅರ್ಥ ಮಾಡ್ಕೊರಿ.
ನೋಡಿ, ಈ ಗಂಜಿಯನ್ನು ಯಾವ ತರ ಸ್ವಲ್ಪ ಗಂಜಿಯನ್ನು ಯಾವ ತರ ರೆಡಿ ತಯಾರು ಮಾಡ್ಕೋಬಹುದು, ಯಾವ್ದ್ರಲ್ಲಿ ತಯಾರು ಮಾಡ್ಕೋಬಹುದು ಅಂತ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ತರ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಗಂಜಿಯನ್ನು ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸುವುದು ತುಂಬಾ ಉತ್ತಮ. ಅದು ಅದಾದ್ಮೇಲೆ ಶುದ್ಧವಾದ ಖಾದಿ ಬಟ್ಟೆಯಿಂದ ಮುಚ್ಚಲಾಗೋದು. ಅಂದ್ರೆ ಖಾದಿ ಬಟ್ಟದು ತಗೊಂಡು ನಾವು ಈ ಪಾತ್ರ, ಈ ಮಣ್ಣಿನ ಪಾತ್ರ ಏನಿದೆಯೋ ಗಂಜಿ, ಆ ಮಣ್ಣಿನ ಪಾತ್ರ ಹೊರಗಡೆ ಹಾಕಿ ಅದನ್ನು ಮುಚ್ಚಬೇಕಂದ್ರೆ ಈ ಖಾದಿ ಬಟ್ಟೆ ಮಾತ್ರ ನೀವು ಯೂಸ್ ಮಾಡ್ಬೇಕಾಗತ್ತೆ. ಇದನ್ನು 7 ರಿಂದ 8 ಗಂಟೆಗಳ ಕಾಲ ಪಕ್ಕಕ್ಕಿಡಬೇಕಾಗತ್ತೆ ಆ ಮುಚ್ಚಿನ ಮೇಲೆ, ಆಯ್ತಾ. ಇದು ಹುದುವಿಕ ಮತ್ತು ಬ್ರೂಯಲ್ ಆಗಿ ಬದಲಾವತ್ತಾಗತ್ತೆ. ಅಂದ್ರೆ ಈ ತರ ಮುಚ್ಚಿದ ಆಹಾರ ಪದಾರ್ಥ ಏನಾಗ್ತದೆ, ಅದು ನಿಮ್ಗೆ ಇನ್ನೂ ಪೂರ್ತಿ ಮಾಹಿತಿ ಯಾವ ತರ ಮಾಡ್ಕೋಬೇಕಂತ ಮಾಹಿತಿ ನಾನು ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಆದ್ರೆ ಇದು ಸಣ್ಣದಾಗಿ ಒಂದು ಕಿರು ಪರಿಚಯ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈ ತರ ಒಂದು 7 ರಿಂದ 8 ಗಂಟೆ ಪಕ್ಕಕ್ಕೆ ಇಟ್ಟಿದ್ರೆ ಅದು ನಿಮ್ಗೆ ಈ ಹುದುವಿಕ ಮತ್ತು ಬ್ರೂಯಲ್ ಅಂದ್ರೆ ಈ ಒಂದು ಅಂಬಲಿ ತರ ತಯಾರಾಗತ್ತೆ ಸ್ನೇಹಿತರೆ. ಮಣ್ಣಿನ ಮಡಕೆ ಸರಂಧ್ರ ಸ್ವಭಾವವು ಆಮ್ಲಜನಕವನ್ನ ಪ್ರಕ್ರಿಯೆಗೂ ಸಹಾಯ ಮಾಡುತ್ತದೆ. ನೋಡಿ, ಈ ಯಾವುದೇ ನಾವು ಮಣ್ಣಿನ ಪಾತ್ರ ಯೂಸ್ ಮಾಡಿದ್ರೆ ಅದರಿಂದ ಏನ್ ನಮ್ಗೆ ಬೆನಿಫಿಟ್ ಅಂದ್ರೆ, ನೋಡಿ, ಈ ಮಣ್ಣಿನ ಪಾತ್ರಕ್ಕೂ ರಂಧ್ರಗಳು ಜಾಸ್ತಿ ಇರುತ್ತೆ. ಈ ರಂಧ್ರಗಳಿಂದ ಏನಾಗ್ತದೆ, ಈ ಆಮ್ಲಜನಕ ಒಳಗಡೆ ಹೋಗಿ ಈ ಆಹಾರದಕ್ಕೆ ಸೇರ್ಕೊಳ್ತದೆ. ಅವಾಗ ಸಾಕಷ್ಟು ಆಮ್ಲಜನಕವನ್ನು ಉತ್ಪಾದಿಸ್ತದೆ. ಇದು ಆರೋಗ್ಯಕರ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಸುಮಗೊಳಿಸ್ತದೆ. ಅಂದ್ರೆ ನಮ್ಮ ಯಾವುದೇ ಈ ಬ್ಯಾಕ್ಟೀರಿಯಾ ಈ ಆಹಾರ ಒಳಗಡೆ ಇರ್ತದೋ, ಒಳ್ಳೆ ಬ್ಯಾಕ್ಟೀರಿಯಾ ಇರ್ತದೋ, ಅದೆಲ್ಲ ತುಂಬಾ ಬೆಳಿಬೇಕಂದ್ರೆ ಇಂಥ ಮಣ್ಣಿನ ಪಾತ್ರದಿಂದ ಬಂದಿರುವಂತ ಈ ಆಮ್ಲಜನಕ, ಆಕ್ಸಿಜನ್ ಹೊರಗಡೆ ಹೋಗುತ್ತಲ್ಲ, ಅದು ಈ ಬ್ಯಾಕ್ಟೀರಿಯಾ ವೃದ್ಧಿ ಮಾಡಕ್ಕೆ, ಡೆವಲಪ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಮಣ್ಣಿನ ಪಾತ್ರಗೂ ಅಷ್ಟು ವಿಶಿಷ್ಟತೆ ಇದೆ ಈ ಅಂಬಲಿ ತಯಾರಿಸಕ್ಕೆ, ಅದು ಅರ್ಥ ಮಾಡ್ಕೊಳ್ಳಿ. ವಿಶೇಷವಾಗಿ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾದ ಆಹಾರವನ್ನು ಬ್ರೂಯಲ್ ಮುಖಾಂತರ, ಈ ಅಂಬಲಿ ಮುಖಾಂತರ ರೂಪದಲ್ಲಿ ಸೇವಿಸುವುದು ಉತ್ತಮ. ಯಾರೇ ಆಗ್ಲಿ ಎಷ್ಟೋ ಅನಾರೋಗ್ಯ ನಾವು ಈಗಾಗಲೇ ಅನುಭವಿಸ್ತಾ ಇದೀವಿ. ಬಿ ಪಿ ಹೈ ಇದೆ, ಇಲ್ಲಾಂದ್ರೆ ನಮ್ಮ ಡಯಾಬಿಟಿಕ್ ಹೈ ಇದೆ, ಥೈರಾಯ್ಡ್ ಜಾಸ್ತಿ ಇದೆ, ಇನ್ನು ಬೇರೆ ಯಾವುದೇ ಕಾಯಿಲೆಗಳು ಇರ್ಲಿ, ಯಾವುದೇ ಕಾಯಿಲೆಗಳು ನಾವು ತೀವ್ರವಾದ ಅನಾರೋಗ್ಯಕ್ಕೆ ನಾವು ಗುರಿಯಾಗಿದ್ವಿ ಅಂದ್ರೆ ಖಂಡಿತವಾಗಿ ಈ ಒದಗಿಸಿದ ಗಂಜಿ ಮುಖಾಂತರ ನೀವು ಆಹಾರ ತಗೊಂತಾ ಹೋಗಿ. ಈ ಗಂಜಿಯನ್ನು ನಿರಂತರವಾಗಿ ಸೇವಿಸಿದರೆ ಮೊದಲೇ 6 ರಿಂದ 9 ವಾರಗಳು ಅಂದ್ರೆ 6 to 9 ವೀಕ್ಸ್ ನೀವು ಈ ತರ ತಿಂದ್ರೆ ಯಾವುದೇ ಅನಾರೋಗ್ಯ ಇರಲಿ ಖಂಡಿತವಾಗಿ ತ್ವರಿತವಾಗಿ ಗುಣವಾಗುತ್ತೆ ಸ್ನೇಹಿತರೆ. ಈ ಗುರುಯಲನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಂಥ ಅಂಬಲಿ ಪದಾರ್ಥಗಳನ್ನು ಒಂದು ದಿನಕ್ಕೆ 4 ರಿಂದ 5 ಬಾರಿ ನಾವು ತಗೋಬೇಕಾಗತ್ತೆ. ಅವಾಗ ರೋಗ ಅನ್ನೋದು ಅತಿ ವೇಗವಾಗಿ ನಿಮಗೆ ಆಚೆ ಕಡೆ ಬರ್ತದೆ. ಎಸ್ಪೆಷಲಿ ಏನಾಗ್ತದೆ, ಖಂಡಿತವಾಗಿ ನಮ್ಗೆ ಯಾವುದೇ ರೋಗಿ ಇರ್ಲಿ, ಅವ್ರಿಗೂ ಹಸಿ ಆಗುವಾಗ, ಅಂದ್ರೆ ಯಾವಾಗ ನಿಮ್ಗೆ ಹಂಗರ್ ಅಂತ ಅಂದ್ರೆ ಹಸಿ ಅಂತ ಫೀಲ್ ಆಗ್ತದೋ ಅವಾಗ ಈ ತರ ಒಂದು 4 ರಿಂದ 5 ಬಾರಿ ಪ್ರತಿದಿನಕ್ಕೆ ಸೇವನೆ ಮಾಡಿ ಈ ಅಂಬಲಿ ಪದಾರ್ಥನು. ಸೊ ಆ ಅನಾರೋಗ್ಯ ಯಾವುದೇ ಇದ್ರು ಅನಾರೋಗ್ಯ ನಿಮ್ಮಿಂದ ದೂರ ಹೋಗುತ್ತೆ. ನೀವು ಅನಾರೋಗ್ಯದಿಂದ ದೂರ ಹೋಗಿ ಆರೋಗ್ಯವಂತರಾಗಂತ ಒಂದು ಅವಕಾಶ ಈ ಅಂಬಲಿ ನಿಮ್ಗೆ ಮಾಡಿಕೊಡ್ತದೆ ಸ್ನೇಹಿತರೆ. ಈ ಸಿರಿಧಾನ್ಯವನ್ನು ಗಂಜಿಯಾಗಿ ಸೇವಿಸೋದ್ರಿಂದ ರೋಗಗಳ ಗುಣವಾಗೋದು ಒಂದೇ ಅಲ್ಲ, ಈ ರೋಗ ಗುಣವಾಗೋದು ಒಂದೇ ಅಲ್ಲ, ರೋಗ ವಿರುದ್ಧ ಹೋರಾಡುವಂತ ಶಕ್ತಿ, ರೋಗ ನಿರೋಧ ಶಕ್ತಿನೂ ಹೆಚ್ಚಾಗತ್ತೆ ನಿಮ್ಮ ದೇಹದಲ್ಲಿ. ಇಷ್ಟು ಅಂಶಗಳು ತಿಳ್ಕೊಂಡು ಸ್ನೇಹಿತರೆ, ಖಂಡಿತವಾಗಿ ಪ್ರತಿಯೊಬ್ಬರು ಈ ಒದಗಿಸಿದ ಈ ಅಂಬಲಿನ ಸೇವನೆ ಮಾಡ್ತೀರಂತ ಪ್ರತಿಯೊಬ್ಬರಿಗೆ ಮತ್ತೆ ಒಂದ್ಸರಿ ವಿನಂತಿ ಮಾಡ್ತಾರೆ ಸ್ನೇಹಿತರೆ. ಸೊ ಈ ತರ ನಿಮ್ಗೆ ಅಂಬಲಿ ತಯಾರಿಸೋ ವಿಧಾನ ನಾವು ಈಗಾಗಲೇ ಹೇಳಿದೀವಿ, ಒಂದು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಅದು ಪಾಲನೆ ಮಾಡಿ ಸ್ನೇಹಿತರೆ.